ಪ್ರೀತಿಯ ವೀಕ್ಷಕರೇ, ನಟ ಡಾಲಿ ಧನಂಜಯ ಅವರು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಕ್ಕೆ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ನಿಮ್ಮ ಮುಂದೆ ಬರ್ತಾರೆ. ಜೊತೆಗೆ ಅವರು ಸಾಕಷ್ಟು ಪ್ರತಿಭೆಗಳನ್ನು ಗುರುತಿಸಿ ಈಗ ಅವಕಾಶಗಳನ್ನ ಕೂಡ ನೀಡ್ತಾ ಇದ್ದಾರೆ. ಈಗ ಅವರು ತಮ್ಮ ಫ್ರೆಂಡ್ ನಾಗಭೂಷಣ್ ಅವ್ರ ಜೊತೆ ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ, ಅದೇ ವಿದ್ಯಾಪತಿ. ಏಪ್ರಿಲ್ 10ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ವಿದ್ಯಾಪತಿ ಟ್ರೇಲರ್ ಅಂತೂ ಸಿಕ್ಕಾಪಟ್ಟೆ ಕುತೂಹಲದಿಂದ ಕೂಡಿದೆ. ಈ ಸಿನಿಮಾ ಬಗ್ಗೆ ಮಾತನಾಡಿಸೋದಕ್ಕೆ ಇವತ್ತು ನಮ್ಮ ಜೊತೆ ನಟ ಡಾಕ್ಟರ್ ನಾಗಭೂಷಣ್ ಜೊತೆಗೆ ನಟಿ ಮಲೈಕಾ ವಸುಪಾಲಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವೇ ಹೇಗಿದ್ದೀರಾ? ಸಖತ್ತಾಗಿದ್ದೀನಿ. ನಿಮ್ಮ ಹೇರ್ ಸ್ಟೈಲ್ ಎಲ್ಲ ಬದಲಾಗಿದೆ ಸಿನಿಮಾ ಟ್ರೇಲರ್ನಲ್ಲಿ ನೋಡಿದಾಗ. ನಿಮ್ಮ ಮನೇಲಿ ಏನು ರೆಸ್ಪಾನ್ಸ್ ಇತ್ತು ಅಂತ? ನನಗಂತೂ ನಿಜವಾಗ್ಲೂ ಇವ್ರು ನಾಗಭೂಷಣ ಅಂತ ಡೌಟ್ ಬಂದ್ಬಿಡ್ತು, ಅಷ್ಟು ಚೇಂಜ್ ಇದೆ. ಹೌದು, ಅದು ಫಸ್ಟು ನಾನು ಎಲ್ಲ ಸಿನಿಮಾಗಳಲ್ಲೂ ನೀವು ನೋಡಿರ್ತೀರ. ಆಲ್ಮೋಸ್ಟ್ ನಾನು ಈಗ ಹೆಂಗಿದ್ದೀನಲ್ಲ ಹಂಗೆ ಇರ್ತೀನಿ ಆಲ್ಮೋಸ್ಟ್. ಸೊ ನಮ್ಮ ಡೈರೆಕ್ಟರ್ಗಳು ಇಲ್ಲ, ನೀವು ಎಲ್ಲ ಸಿನಿಮಾದಲ್ಲೂ ಒಂದೇ ಥರ ಕಾಣ್ತಿದ್ದಾರ, ನಾವು ಬೇರೆ ಥರ ಕಾಣಿಸ್ಬೇಕು ಹಂಗೆ ಹೆಂಗೆ ಅಂತಂದರು. ಏನು ಬೇರೆ ಥರ ಕಾಣಿಸ್ಬೇಕು ಅಂದರೆ ಏನು ಅಂತಂದೆ. ಇಲ್ಲ ಬನ್ನಿ ಅಂತ ಕರ್ಕೊಂಡೋದ್ರು, ಸಲೂನ್ ಕರ್ಕೊಂಡೋದ್ರು. ನಮ್ಮ ಪ್ರಶಾಂತ್ ಸೊ ಎಂಥದ್ದು ಈ ಸ್ಟ್ರಿಕ್ಸ್ ಹಿಂಗೆ ಮಾಡಿಸು, ಇಲ್ಲಿ ಬ್ರೌನ್ ಇಷ್ಟು ಬ್ರೌನ್ ಹಾಕ್ಸಿದ್ರು. ಟೋಪಿ ಥರ ಹಿಂಗೆ ಹಾಕ್ಬಿಟ್ಟು ಇಷ್ಟು ತೆಗಿತಾರಲ್ಲ ಆ ಥರ. ನಮಗೆ ಗೊತ್ತು, ನಾನು ಫಸ್ಟ್ ಟೈಮ್ ಅವೆಲ್ಲ ಮಾಡಿಸ್ಕೊಂಡಿದ್ದು. ಸರಿ, ನಾವೆಲ್ಲ ಮಾಡಿಸಿದ್ರು. ಅದು ಗೊತ್ತಲ್ಲ, ಇಲ್ಲಿಷ್ಟು ಬ್ರೌನ್ ಹಿಂಗೆಲ್ಲ ಇತ್ತು. ಏನು ಹಿಂಗಿದೆ ಅಂತ ನಾನು ಇದು ಓಕೆನಾ ಅಂತಂದೆ. ಅವರು ಇಲ್ಲ ಮಜಾ ಬರ್ತಾಯಿಲ್ಲ ಅಂತಂದರು ಡೈರೆಕ್ಟರ್ಸು. ಇದು ಮಜಾ ಬರ್ತಾಯಿಲ್ಲ ಅಂದರೆ ಏನು, ಮಜಾ ಬರೋಕ್ಕೆ ಏನು ಮಾಡಬೇಕು ಅಂತಂದು. ಇಲ್ಲ ಒಂದು ಕೆಲಸ ಮಾಡಿ, ಪೂರ್ತಿ ಗೋಲ್ಡನ್ ಕಲರ್ ಮಾಡಿಸ್ಕೊಬಿಡಿ, ನೋಡೋಣ ಹೆಂಗೆ ಕಾಣುತ್ತೆ ಹಂಗೆ ಹೆಂಗೆ. ಆಯಿತು, ನಿಮ್ಮ ಮನೆ ಹಬ್ಬ ಹಿಂಗೆ ಏನು ಮಾಡೋಕ್ಕಾಗತ್ತೆ, ನಿಮ್ಗೆ ಅದು ಬೇಕು ತಾನೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅದೆಲ್ಲ ಪೂರ್ತಿ ಬಣ್ಣ ಮಾಡಿದ್ರು. ನೋಡಿ ನನಗೆ ಒಂಥರ ಶಾಕ್ ಆಯಿತು. ಇದು ನಾನೇನಾ, ಇದು ಕನ್ನಡಿ ಮುಂದೆ ನಿಂತ್ಕೊಂಡು ಇದು ನಾನೇನಾ ಅಂತ ಅನ್ಸೋಕ್ಕೆ ಶುರುವಾಯ್ತು ನನಗೆ. ಒಂಥರ ಯಪ್ಪ, ನನಗೆ ಸ್ಟೈಲ್ ಗೀಲೆಲ್ಲ ಮಾಡಿ ರೂಢಿ ಇಲ್ಲ ನನಗೆ. ಈ ಥರ ಹಿಂಗೆ ಎಲ್ಲ ಹಿಂಗೆ ಆ ಥರದ್ದೆಲ್ಲ ಮಾಡ್ಕೊಂಡು ನಂಗೆ ರೂಢಿ ಇಲ್ಲ. ನನಗೊಂಥರ ಮುಜುಗರ. ಸರಿ ಆಯಿತು. ಆವತ್ತು ಲೇಟ್ ಆಗಿಬಿಟ್ಟಿತ್ತು, ರಾತ್ರಿ ಹೋಗಿ ಮಲ್ಕೊಂಡೆ. ನನ್ನ ಹೆಂಡತಿ ಆಲ್ರೆಡಿ ಮಲ್ಗಿಬಿಟ್ಟಿದ್ಲು. ಸೊ ಬೆಳಿಗ್ಗೆ ಎದ್ದು ಹಿಂಗೆ ಅವಳಿಗೆ ಹಿಂಗೆ ಎದ್ದು ಹಿಂಗೆ ನೋಡಿದ್ಲ ಈ ಕೂದಲಲ್ಲಿ ನನ್ನ. ಅವಳಿಗೆ ಒಂಥರ ನೀವು ಇದು ಚಪ್ಪಡಿ ಥರ ಕಾಣ್ತಾ ಇದ್ದೀರಾ ಅಂತ ಬೈದ್ಲು ನನಗೆ. ಸೊ ಹಿಂಗೆ ಈ ಕೂದಲಿನ ಹಿಂದಿನ ಕತೆ ಇದು. ಹೊರಗಡೆ ಎಲ್ಲ ಕ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೆ. ಯಾರ್ಯಾರು ನೋಡಿಬಿಟ್ಟಾರೆ ಅಂದ್ಬಿಟ್ಟು ಪೂರ್ತಿ ಹಿಂಗೆಲ್ಲ ಎಳ್ಕೊಂಡು ಹೋಗ್ತಾ ಇದೆ. ಬಟ್ ಒಂದೇನಂತಂದರೆ, ಈ ಹೇರ್ ಕಲರ್ ಮಾಡೋದ್ರಿಂದ ಕೂದಲು ಹೊರಟೋಗುತ್ತೆ, ಹೇರ್ ಫಾಲ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕೂದಲು ಹೋಗಿದೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.